ನಮಸ್ಕಾರ ವೀಕ್ಷಕರೇ, ಸಿನಿ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕನ್ನಡದ ಖ್ಯಾತ ನಟ ಮತ್ತು ನಿರ್ಮಾಪಕ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನ ಸ್ಯಾಂಡಲ್ವುಡ್ ಲೋಕವನ್ನು ಆಘಾತಕ್ಕೀಡು ಮಾಡಿದೆ. ಮೇ 13ರಂದು ಮುಂಜಾನೆ ಸಂಭವಿಸಿದ ಹೃದಯಾಘಾತದಿಂದ ಅವರು ಇಹಲೋಕ ತ್ಯಜಿಸಿದ್ದಾರೆ. ಅವರ ಸಾವಿನ ಹಿಂದಿನ ಒಂದು ಆಘಾತಕಾರಿ ಅಂಶ ಈಗ ಚರ್ಚೆಗೆ ಗ್ರಾಸವಾಗಿದೆ. ಹಲವು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಯಾವುದೇ ಪ್ರಯೋಜನ ಆಗಲೇ ಇಲ್ಲ. ಈಗ ಅವರು ಸ್ಮಾರ್ಟ್ ವಾಚ್ ಮೊರೆ ಹೋಗಿದ್ದೇ ಅಪಾಯಕ್ಕೆ ಕಾರಣ ಆಯ್ತಾ ಅಂತ ಚರ್ಚೆ ಶುರುವಾಗಿದೆ. ದಿಲೀಪ್ ರಾಜ್ ಅವರ ಸಾವು ಕನ್ನಡಿಗರಿಗೆ ಮತ್ತೊಮ್ಮೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯನ್ನು ನೆನಪಿಸಿದೆ. ಪುನೀತ್ ರಾಜ್ಕುಮಾರ್ ಕೂಡ ಹೃದಯಾಘಾತಕ್ಕೊಳಗಾಗಿ ಅಕಾಲಿಕ ನಿಧನ ಹೊಂದಿದರು. ವಿಶೇಷ ಎಂದರೆ ದಿಲೀಪ್ ರಾಜ್ ಅವರು ಮಿಲನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಿ ಜನಮೆಚ್ಚುಗೆ ಪಡೆದಿದ್ದರು. ಇಬ್ಬರು ಪ್ರತಿಭಾವಂತ ಕಲಾವಿದರು ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿರುವುದು ಸಿನಿಮಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ವರದಿಗಳ ಪ್ರಕಾರ ದಿಲೀಪ್ ರಾಜ್ ಅವರಿಗೆ ಮೇ 12ರ ರಾತ್ರಿ ಎದೆನೋವು ಕಾಣಿಸಿಕೊಂಡಿತ್ತು. ಆದರೆ ಅವರು ತಕ್ಷಣಕ್ಕೆ ವೈದ್ಯಕೀಯ ಚಿಕಿತ್ಸೆ ಪಡೆಯುವ ಬದಲು ತಮ್ಮ ಸ್ಮಾರ್ಟ್ ವಾಚ್ ಮೊರೆ ಹೋಗಿದ್ರಂತೆ. ಸ್ಮಾರ್ಟ್ ವಾಚ್ನಲ್ಲಿ ಹೃದಯ ಬಡಿತ ಸಾಮಾನ್ಯವಾಗಿದೆ ಎಂದು ತೋರಿಸಿದ್ರಿಂದ ಅವರು ಈ ನೋವನ್ನು ನಿರ್ಲಕ್ಷಿಸಿದ್ರು ಎನ್ನಲಾಗಿದೆ. ದುರದೃಷ್ಟವಶಾತ್ ಅವರಿಗೆ ಮುಂಜಾನೆಯೇ ಹಾರ್ಟ್ ಅಟ್ಯಾಕ್ ಆಯಿತು. ಪರಿಸ್ಥಿತಿ ಬಿಗಡಾಯಿಸಿದ ಬಳಿಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಅವರು ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದರು. ಅವರನ್ನು ರಿಕ್ಷಾದಲ್ಲಿ ಕರೆದೊಯ್ದ ಆಟೋ ಚಾಲಕ ಹೇಳೋದೇನೆಂದರೆ, RR ನಗರದ ಆರ್ಚ್ ಬಳಿ ಹೋಗುವಾಗಲೇ ಅವರು ನಿಧನ ಹೊಂದಿದ್ರು ಅಂತ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಕಿರುತೆರೆ ನಟಿ ಅಭಿನಯ ಅವರು ಒಂದು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ದಿಲೀಪ್ ರಾಜ್ ನಟಿಸಿದ್ದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಅಭಿನಯ ನಟಿಸಿದ್ರು. ವರ್ಕ್ ಪ್ರೆಷರೋ ಏನೋ ಗೊತ್ತಿಲ್ಲ, ನೋವು ಎಂದು ಹೇಳ್ತಿದ್ರಂತೆ. ಹೀಗಾಗಿ ಬೆಳಿಗ್ಗೆ 8 ಗಂಟೆಗೆ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋ ಆಲೋಚನೆಯಲ್ಲಿ ಅವರಿದ್ದರು. ಇದಕ್ಕಾಗಿ ವೈದ್ಯರ ಅಪಾಯಿಂಟ್ಮೆಂಟ್ ಕೂಡ ಪಡೆದುಕೊಂಡಿದ್ದರು. ಆದರೆ ಅವನು ಹೋಗೇ ಬಿಟ್ಟ ಅಂತ ಅಭಿನಯ ಬೇಸರ ಹೊರಹಾಕಿದ್ದಾರೆ. 2005ರಲ್ಲಿ ತೆರೆ ಕಂಡ ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ ದಿಲೀಪ್ ರಾಜ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಮಿಲನ, ಯು-ಟರ್ನ್ ಇವರ ಪ್ರಮುಖ ಚಿತ್ರಗಳು. ಇತ್ತೀಚೆಗೆ ತೆರೆಗೆ ಬಂದ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ಅವರು ಲಾಯರ್ ಪಾತ್ರ ಮಾಡಿದರು. ಹಲವು ಧಾರಾವಾಹಿಗಳನ್ನು ಅವರು ನಿರ್ಮಿಸಿದ್ದಾರೆ. ತಮ್ಮ ಪತ್ನಿ ಮತ್ತು 2 ಪುತ್ರಿಯರನ್ನು ದಿಲೀಪ್ ರಾಜ್ ಅಗಲಿದ್ದಾರೆ. ಈ ಸಾವು ತಾಂತ್ರಿಕ ಉಪಕರಣಗಳ ಮೇಲೆ ಅತಿಯಾಗಿ ಅವಲಂಬಿತವಾಗುವ ಬದಲು ದೈಹಿಕ ಲಕ್ಷಣಗಳಿಗೆ ಕೂಡಲೇ ಸ್ಪಂದಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಎಚ್ಚರಿಸಿದೆ. ಸ್ಮಾರ್ಟ್ ವಾಚ್ಗಳು ಆರೋಗ್ಯದ ಮೇಲ್ವಿಚಾರಣೆಗೆ ಪೂರಕವೇ ಹೊರತು ಅವು ವೈದ್ಯಕೀಯ ರೋಗ ನಿರ್ಣಯ ಅಲ್ಲ ಅನ್ನೋದನ್ನು ಎಲ್ಲರೂ ಗಮನಿಸಬೇಕಿದೆ.